ನಾನು ಒಂದು ಕಾಲದಲ್ಲಿ ಮೌನವಾಗಿದ್ದ ಕನ್ನಡಕ್ಕೆ ಧ್ವನಿ ಕೊಟ್ಟವನು. ನಾನು ಬೆಳ್ಳೂರಿನ ಮಣ್ಣಿನಲ್ಲಿ ಹುಟ್ಟಿದವನು. 1884 ಜನವರಿ 3ರಂದು ಒಂದು ಸಾಮಾನ್ಯ ಕುಟುಂಬದ ಮಗ. ಆ ಕಾಲದಲ್ಲಿ ಕನ್ನಡ ಮಾತಾಡೋಕ್ಕೆ ಜನರಿಗೆ ಸಂಕೋಚ. ಎಲ್ಲವೂ ಇಂಗ್ಲಿಷ್ನಲ್ಲೇ ನಡೆಯುತ್ತಿತ್ತು. ಕನ್ನಡಕ್ಕೆ ಗೌರವವೇ ಇರಲಿಲ್ಲ. ಆಗ ನಾನು ನಿರ್ಧರಿಸಿದೆ, ಕನ್ನಡ ತಲೆ ಎತ್ತಬೇಕು. ನಾನು ಅಧ್ಯಾಪಕರಾಗಿದ್ದರೂ ನನ್ನ ಉಸಿರು ಕನ್ನಡವಾಗಿತ್ತು. ನಾಡಿನ ಮೂಲೆ ಮೂಲೆಗಳಲ್ಲಿ ಸುತ್ತಿ ಕನ್ನಡದಲ್ಲಿ ಭಾಷಣ ಮಾಡಿದೆ, ಬರೆದಿದ್ದೇನೆ, ಹೋರಾಡಿದ್ದೇನೆ. ಧಾರವಾಡದಲ್ಲಿ ನಾನು ಮಾಡಿದ ಭಾಷಣ ಕನ್ನಡದ ಹೊಸ ಯುಗಕ್ಕೆ ಚಾಲನೆ ನೀಡಿತು. ನನ್ನ ವಿದ್ಯಾರ್ಥಿಗಳು ಮಾಸ್ತಿ, ಕುವೆಂಪು, ಎಸ್.ವಿ. ರಂಗಣ್ಣ, ತೀನಂನಂ ಶ್ರೀಕಂಠಯ್ಯ, ಜಿ.ಪಿ. ರಾಜರತ್ನಂ, ಡಿ.ಎಲ್. ನರಸಿಂಹಾಚಾರ್ ಇವರಂತಹ ಮಹನೀಯರಿಗೆ ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡಲು ಪ್ರೋತ್ಸಾಹಿಸಿದೆ. ನಾನು ಕನ್ನಡದಲ್ಲಿ ಕೆಲವು ಉತ್ತಮ ನಾಟಕಗಳನ್ನು ಬರೆದಿದ್ದೇನೆ. ನಾನು ಬರೆದ ಕೃತಿಗಳು ಕನ್ನಡಕ್ಕೆ ಹೊಸ ದಿಕ್ಕು ಕೊಟ್ಟವು. ಅನಾಥವಾಗಿದ್ದ ಕನ್ನಡವನ್ನು ಕಣ್ವರಂತೆ ಬೆಳೆಸಿದೆ. ಅದಕ್ಕಾಗಿ ಜನರು ನನಗೆ ಹೆಸರಿಟ್ಟರು, ಕನ್ನಡದ ಕಣ್ವ. ಕನ್ನಡ ನನ್ನ ಭಾಷೆಯಲ್ಲ, ಅದು ನನ್ನ ಉಸಿರು. ನಾನು ಬಿ.ಎಂ. ಶ್ರೀಕಂಠಯ್ಯ ನನ್ನ ಹೆಸರು ಅಲ್ಲ, ಒಂದು ಚಳುವಳಿ. ನನ್ನ ಜೀವನ ಕನ್ನಡಕ್ಕಾಗಿಯೇ. ಜೈ ಕರ್ನಾಟಕ.